ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 10ನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ದ್ವಿತೀಯ ರಚನಾತ್ಮಕ ಆಕಲನ್ ಅಂದರೆ FA2 ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಈಗಾಗಲೇ ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳ ಲಿಂಕನ್ನು ಕೊಟ್ಟಿದ್ದೀನಿ. ಸೊ ದಯಮಾಡಿ ಅಲ್ಲಿ ಚೆಕ್ಔಟ್ ಮಾಡಿ. ಪ್ರತಿ ವಿಷಯದಲ್ಲಿ ನಿಮಗೆ 2 ರಿಂದ 3 ಸೆಟ್ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ. ಸೊ ಯಾರಿಗಾದರೂ PDF ಬೇಕಾದರೆ ತಾವುಗಳು ಪರ್ಚೇಸ್ ಮಾಡಬೇಕಾಗ್ತದೆ. 9964050759 ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಸೊ ಖಂಡಿತವಾಗಿ ಅವುಗಳ PDF ಶೇರ್ ಮಾಡ್ತಾರೆ. ಸೊ ಈ ಸರಿ ಆಗಸ್ಟ್ನ ಕೇವಲ 15% ಮಾತ್ರ ಸಿಲೆಬಸ್ ಮುಗಿಬೇಕು FA2ಗೆ. ಅಂದರೆ 3 ಪಾಠ. 5ನೇ ಪಾಠ ಮೇರಾ ಬಚ್ಪನ್, 6 ಬಸಂತ್ ಕಿ ಸಚ್ಚಾಯಿ, 2 ಸತ್ಯ ಕಿ ಮಹಿಮಾ. ಸೊ ಮೇರಾ ಬಚ್ಪನ್ದಿಂದ 9 ಅಂಕ 6 ಪ್ರಶ್ನೆ, ಬಸಂತ್ ಕಿ ಸಚ್ಚಾಯಿ 7 ಅಂಕ 4 ಪ್ರಶ್ನೆ, ಸತ್ಯ ಕಿ ಮಹಿಮಾ 4 ಅಂಕ 2 ಪ್ರಶ್ನೆಗಳನ್ನು ತೊಗೊಂಡಿವಿ. ಒಟ್ಟು 20 ಅಂಕ 12 ಪ್ರಶ್ನೆಗಳ ಬಳಕೆಗಳನ್ನು ಮಾಡಿದ್ದೀವಿ. ಸ್ಮರಣೆಗೆ 7 ಅಂಕ, ಸಮಜ್ನಾಗೆ 6, ಅಭಿವ್ಯಕ್ತಿಗೆ 7, ಒಟ್ಟು 20. ವಸ್ತುನಿಷ್ಠ ಮತ್ತು ಅತಿ ಲಘು ಉತ್ತರ 7 ಅಂಕ, ಲಘು ಉತ್ತರ 6 ಅಂಕ, ದೀರ್ಘ ಉತ್ತರ 7 ಅಂಕ, ಒಟ್ಟು 20 ಅಂಕ. ಕಠಿಣತೆ ಮಟ್ಟ ಸರಳ 7, ಸಾಧಾರಣ 10, ಕಠಿಣ 3, ಒಟ್ಟು 20. ಇನ್ನು ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಶಾರ್ಟ್ ಆಗಿರ್ತಕ್ಕಂಥ ಮಾರ್ಕ್ಸ್ ಟೇಬಲನ್ನು ಹಾಕಿದ್ದೀವಿ. ಮೇರಾ ಬಚ್ಪನ್ದಿಂದ 1 ಅಂಕದ 4, 2 ಅಂಕದ 1, 3 ಅಂಕದ 1, 6 ಪ್ರಶ್ನೆ 9 ಅಂಕ. ಬಸಂತ್ ಕಿ ಸಚ್ಚಾಯಿ 1 ಅಂಕದ 3, 4 ಅಂಕದ 1, 4 ಪ್ರಶ್ನೆ 7 ಅಂಕ. ಸತ್ಯ ಕಿ ಮಹಿಮಾ 2 ಅಂಕದ 2 ಪ್ರಶ್ನೆ 4 ಅಂಕ. ಒಟ್ಟು ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಇರ್ತಕ್ಕಂಥದ್ದು 1 ಮಾರ್ಕರ್ 7, 2 ಮಾರ್ಕರ್ 3, 3 ಮಾರ್ಕರ್ 1, 4 ಮಾರ್ಕರ್ 1, 12 ಪ್ರಶ್ನೆ 20 ಅಂಕಗಳನ್ನು ಎಲ್ಲವುಗಳನ್ನು ಕೂಡ LBAದಿಂದನೇ ತೆಗೆದುಕೊಂಡಿದ್ದೀವಿ. ಸೊ LBA ಮೇಲೆ ಇರ್ತಕ್ಕಂಥ ಕ್ವಶನ್ ಪೇಪರ್. ಓಕೆ, ಇನ್ನು ಕೇವಲ ಒಂದೇ ಪುಟದ ಪ್ರಶ್ನೆ ಪತ್ರಿಕೆ ಇದೆ. ನೀವು ಇದನ್ನು ಜೆರಾಕ್ಸ್ಗಳ ಸಹಿತನೂ ಕೂಡ ಯುಟಿಲೈಸ್ ಮಾಡ್ಕೊಳ್ಬೋದು. ಬಟ್ ನಾನು ಇವಾಗ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ತೋರಿಸ್ತೀನಿ. ಎಸ್, ದ್ವಿತೀಯ ರಚನಾತ್ಮಕ ಆಕಲನ್ FA2 अगस्त 2026 कक्षा 10वीं ಅಂತಾರೆ. ವಿಷಯ ತೃತೀಯ ಭಾಷಾ ಹಿಂದಿ, ಅಂಕ 20 ಇದೆ, ಸಮಯ 40 ಮಿನಿಟ್ ಇರೋದು. ಫಸ್ಟ್ ಮೇನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ. ಸೊ ಇಲ್ಲಿ 2 ಪ್ರಶ್ನೆ ಬಳಕೆ ಮಾಡಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಬಚ್ಚಾ ಶಬ್ದಕ ಅನ್ಯ ವಚನ ರೂಪ ಎ ಬಚ್ಚೆ, ಬಿ ಬಚ್ಚಾಯಿ, ಸಿ ಬಚ್ಚೌ, ಡಿ ಬಚ್ಚೈ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಬಚ್ಚೈ ಅಂತಕ್ಕಂಥದ್ದು ಬಚ್ಚಾ ಪದದ ಬಹುವಚನ ರೂಪ ಆಗ್ತದೆ. ಪ್ರಶ್ನೆ 2, ಪೀಚೆ ಕಾ ವಿರುದ್ಧಾರ್ಥಕ ಶಬ್ದ ಎಸ್ ಎ ಆಗೆ, ಬಿ ಸಾಮನಿ, ಸಿ ಸಮ್ಮುಖ, ಡಿ ಅಗ್ರ. ಸೊ ಪೀಚೆ ಇದರ ವಿರುದ್ಧಾರ್ಥಕ ಶಬ್ದ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಎ ಆಗೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು 2 ಪ್ರಶ್ನೆಗಳು ಅನುರೂಪತೆ ಕೊಟ್ಟಿದ್ದೀವಿ. ಸೊ ಪ್ರತಿ ಪಾಠ ಅಂದರೆ ಮೇರಾ ಬಚ್ಪನ್ದಿಂದ 1 ಪ್ರಶ್ನೆ ತೊಗೊಂಡಿವಿ, ಬಸಂತ್ ಕಿ ಸಚ್ಚಾಯಿದಿಂದ 1 ಪ್ರಶ್ನೆ ತೊಗೊಂಡಿವಿ. ಗಾಂಧೀಜಿ ರಾಷ್ಟ್ರಪಿತ ಅಬ್ದುಲ್ ಕಲಾಂ ಡ್ಯಾಶ್ ಅಂತ ಇದೆ. ಸೊ ಅಬ್ದುಲ್ ಕಲಾಂ ಅವರನ್ನು ಏನಂತೀವಪ್ಪ ಅಂದ್ರೆ ರಾಷ್ಟ್ರಪತಿ ಅಂತಲೇ ಕರೆಯೋದು. ನೆಕ್ಸ್ಟ್ ಮುಂದಿನ 4ನೇ ಪ್ರಶ್ನೆಗೆ ಬರ್ತೀನಿ. ಪಂಡಿತ್ ರಾಜ್ ಕಿಶೋರ್ ಕಿಶನ್ಗಂಜ್ ಬಸಂತ್ ಡ್ಯಾಶ್ ಅಂತ ಇದೆ. ಅಂದರೆ ಇಲ್ಲಿ ಊರುಗಳು ಇದ್ದಾವೆ. ಅಂದರೆ ಕಿಶನ್ಗಂಜ್ನಲ್ಲಿ ಇರ್ತಕ್ಕಂಥವ್ರು ಪಂಡಿತ್ ರಾಜ್ ಕಿಶೋರ್. ಹಾಗಾದರೆ ಬಸಂತ್ ಇರ್ತಕ್ಕಂಥದ್ದು ಎಲ್ಲಿ? ಸೊ ಬಸಂತ್ ಎಲ್ಲಿದ್ದಪ್ಪ ಅಂದರೆ ಅಹೀರ್ ಟೀಲಾದಲ್ಲಿ ಇದ್ದ. ಇನ್ನು 1 ಅಂಕದ 3 ಪ್ರಶ್ನೆಗಳಿದ್ದಾವೆ. ಇಲ್ಲಿ ಏನು ಮಾಡಿದ್ದೀವಿ, 5ನೇ ಪಾಠದಿಂದ 2 ಪ್ರಶ್ನೆ, 6ನೇ ಪಾಠದ್ದು 1 ಪ್ರಶ್ನೆ. ಎಸ್, ಕಲಾಂಜಿ ಕಾ ಪುಸ್ತೈನಿ ಘರ್ ಕೈಸಾ ಥಾ ಅಂತ ಕೇಳಿದ್ದಾರೆ. ಸೊ ಕಲಾಂಜಿ ಕಾ ಪುಸ್ತೈನಿ ಘರ್ ಬಹುತ್ ಪುರಾಣ ಥಾ. ಸೊ ಅಬ್ದುಲ್ ಕಲಾಂ ಅವರ ಒಂದು ಈ ಪುಸ್ತೈನಿ ಅಂತಂದರೆ ಹಿರಿಯರಿಂದ ಬಂದಿರತಕ್ಕಂಥ ಪಿತ್ರಾರ್ಜಿತ ಅಂತ ನಾವೇನು ಮಾಡ್ತೀವಪ್ಪ ಅಂದರೆ ಹೇಳ್ತೀವಿ. ಆ ಮನೆ ಹೇಗಿತ್ತು ಅಂತ ಕೇಳಿದ್ದಾರೆ. ಸೊ ಬಹುತ್ ಪುರಾಣ ಥಾ. ಸೊ ಕಲಾಂ ಅವರ ಒಂದು ಪಿತ್ರಾರ್ಜಿತ ಮನೆ ಅಂತ ತುಂಬ ಹಳೆಯದಾಗಿತ್ತು ಅಂತ ಹೇಳ್ತಾರೆ. ಪ್ರಶ್ನೆ 6, ಕಲಾಂಜಿ ಕೆ 3 ಪಕ್ಕೆ ದೋಸ್ತ್ ಕೌನ್ ಕೌನ್ತೆ. ಸೊ ಕಲಾಮರ 3 ಸೊ ತುಂಬ ಆತ್ಮೀಯ ಗೆಳೆಯರು ಅಂತ ನಾವೇನು ಮಾಡ್ತಾರೆ ಹೇಳ್ತಾರೆ. ಸೊ ಉತ್ತರ ರಾಮಾನಂದ ಶಾಸ್ತ್ರಿ, ಅರವಿಂದನ್ ಮತ್ತು ಶಿವಪ್ರಕಾಶ. ಸೊ ಇವರು 3 ಕೂಡ ಏನಪ್ಪ ಅಂತಂದರೆ ರಾಮಾನಂದ ಶಾಸ್ತ್ರಿ ಅವರು, ಅರವಿಂದನ್ ಅವರು ಮತ್ತು ಶಿವಪ್ರಕಾಶ ಇವರು 3 ಕೂಡ ಅಬ್ದುಲ್ ಕಲಾಂ ಅವರ ಆಪ್ತ ಮಿತ್ರರ ಬಳಗದಲ್ಲಿ ಇದ್ದಾರೆ. ಇನ್ನು 2, ಬಸಂತ್ ಕ್ಯಾ ಕ್ಯಾ ಬೇಸ್ತಾ ಥಾ ಅಂತ 1 ಅಂಕದಲ್ಲಿ ಪ್ರಶ್ನೆ ಕೇಳಿದ್ದೀವಿ. ಬಸಂತ್ ಏನೇನು ಮಾರ್ತಾ ಇದ್ದ ಅಂತ ಹೇಳಿದ್ದಾರೆ. ಸೊ ಬಸಂತ್ ಚಲನಿ, ಬಟನ್ ಅವ್ರ ದಿಯಾ ಸಲಾಯಿ. ಸೊ ಬಸಂತ ಏನು ಮಾಡ್ತಿದ್ದಪ್ಪ ಅಂದರೆ ಈ ಚಲನಿ ಆಗಿರ್ಬೋದು, ಬಟನ್ ಆಗಿರ್ಬೋದು ಮತ್ತು ದಿಯಾ ಸಲಾಯಿಗಳನ್ನು ಮಾರಿ ಜೀವನವನ್ನು ನಡೆಸ್ತಕ್ಕಂಥ ಒಬ್ಬ ಬಡ ಹುಡುಗ ಆಗಿದ್ದ ಅಂತ ಹೇಳ್ತಾರೆ. ಇನ್ನು 2 ಅಂಕದ 3 ಪ್ರಶ್ನೆ ಬಳಕೆ ಮಾಡಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 6 ಅಂಕ ಇದೆ. ಎಸ್, ಜೈನುಲ್ ಆಬ್ದೀನ್ ನಮಾಜ್ ಕೆ ಬಾರೆ ಮೇ ಕ್ಯಾ ಕಹತೆ ಥೇ ಅಂತ ಕೇಳಿದ್ದಾರೆ. ಎಸ್,
जैनुल आबदीन नमाज के बारे में यह कहता है कि जब तुम नमाज पढ़ते हो तुम अपने शरीर से इतर ब्रह्मांड का एक हिस्सा बन जाते हो जिसमें दौलत आयु जाति या धर्म पंथ का कोई भेदभाव नहीं होता. ಸೊ ನೀವು ನಮಾಜ್ ಮಾಡೋದ್ರಿಂದ ಪ್ರಾರ್ಥನೆಗಳನ್ನು ಸಲ್ಲಿಸೋದ್ರಿಂದ ನಮ್ಮ ಶರೀರ ಇಡೀ ಬ್ರಹ್ಮಾಂಡದ ಒಂದು ಭಾಗವಾಗಿ ಹೋಗ್ತದೆ. ಜೊತೆಗೆ ಈ ಒಂದು ಪ್ರಾರ್ಥನೆಗಳನ್ನು ಸಲ್ಲಿಸೋದ್ರಿಂದ ನಾವು ಖಂಡಿತವಾಗಿ ಏನು ಮಾಡ್ತೀವಪ್ಪ ಅಂತಂದರೆ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಆಸ್ತಿಯಾಗಿರ್ಬೋದು, ವಯಸ್ಸಾಗಿರ್ಬೋದು, ಜಾತಿ, ಧರ್ಮ, ಪಂಥ ಇವು ಯಾವುದ್ರದ್ದು ಕೂಡ ಏನಾಗೋದಿಲ್ಲಪ್ಪ ಅಂತಂದರೆ ಒಂದು ಭೇದ ಭಾವ ಬರೋದಿಲ್ಲ ಅಂತ ಏನು ಮಾಡಿದ್ದಾರೆ ಹೇಳಿದ್ದಾರೆ. ಇಷ್ಟು ಏನಾಗಿತ್ತಪ್ಪ ಅಂತಂದರೆ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆ ಮಾಡೋದ್ರ ಉದ್ದೇಶ ಜೈನುಲ್ ಆಬ್ದೀನ್ ತನ್ನ ಮಗ ಯಾರಿಗೆ ಹೇಳ್ತಾನೆ? ಕಲಾಂ ಅವ್ರಿಗೆ ಹೇಳ್ತಾನೆ. ಮುಂದಿನ ಪ್ರಶ್ನೆ, ಸಂಸಾರ ಕೆ ಮಹಾನ್ ವ್ಯಕ್ತಿಯವನೇ ಸತ್ಯ ಕಾ ಸಹಾರಾ ಲಿಯಾ ಹೇ, ಸೋದಾಹರಣ ಸ್ಪಷ್ಟ ಕೀಜಿಯೇ ಅಂತ ಕೇಳಿದ್ದಾರೆ. ಇಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದರೆ ಹೇಳಿದ್ದಾರೆ ಅಂತಂದರೆ ಈ ಜಗತ್ತಿನಲ್ಲಿ ಮಹಾನ್ ವ್ಯಕ್ತಿಗಳು ಸತ್ಯವನ್ನೇ ಆಶ್ರಯಿಸಿದ್ದಾರೆ, ಸತ್ಯವನ್ನು ಪಾಲಿಸಿದ್ದಾರೆ, ಇದಕ್ಕೆ ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಇಲ್ಲಿ ನಾವೇನು ಬರಿಬೋದಂದರೆ ರಾಜ ಹರಿಶ್ಚಂದ್ರ ಕಿ सत्यनिष्ठा विश्वविख्यात है, उन्हें सत्य मार्ग पर चलते अनेक कठिनाइयों का सामना करना पड़ा. उसकी कीर्ति आज भी सूरज की रोशनी से कम प्रकाशमान नहीं है. राजा दशरथ ने सत्य वचन निभाने के कारण अपने प्राण त्याग कर दिए. महात्मा गांधी जी ने सत्य की शक्ति से ही विदेशी शासन का झकझोर दिया ಅಂತ ನೀವೇನು ಮಾಡಬೇಕು? ಮೂವರು ವ್ಯಕ್ತಿಗಳು, ರಾಜ ಹರಿಶ್ಚಂದ್ರ, ನೆಕ್ಸ್ಟ್ ದಶರಥ, ಆಮೇಲೆ ಈ ಗಾಂಧೀಜಿ ಅವ್ರ ಬಗ್ಗೆ ಬರೀಬೇಕು. ನೆಕ್ಸ್ಟ್ ಏನಾಗಿದಪ್ಪ ಅಂತಂದರೆ ಮಹಾತ್ಮ ಗಾಂಧಿ ಕಾ ಸತ್ಯ ಕಿ ಶಕ್ತಿ ಕೆ ಬಾರೆ ಮೇ ಕ್ಯಾ ಕಥನ್ ಹೇ ಅಂತ ಕೇಳಿದ್ದಾರೆ. ಸೊ ಸತ್ಯದ ಕುರಿತು ಮಹಾತ್ಮ ಗಾಂಧೀಜಿಯವರ ಹೇಳಿಕೆಯನ್ನು ಬರೀರಿ ಅಂತ ಕೇಳಿದ್ದಾರೆ. ಇಟ್ಸ್ ಅ ವೆರಿ ಮತ್ತು ಮೋಸ್ಟ್ ಪಾಪ್ಯುಲರ್ ಕ್ವಶನ್. सत्य एक विशाल वृक्ष है, उसका जितना आदर किया जाता है उतने ही फल उसमें लगते हैं, उनका अंत नहीं होता ಅನ್ನೋದು ಉತ್ತರ. ಇನ್ನು 3 ಅಂಕದಲ್ಲಿ ನಾವು ಮೇರಾ ಬಚಪನ್ ಪಾಠದ ಪ್ರಶ್ನೆ ಕೇಳಿದ್ದೀವಿ. ಶಮ್ಸುದ್ದೀನ್ अखबारों के वितरण का कार्य कैसे करते थे ಅಂತ ಕೇಳಿದ್ದಾರೆ. ಉತ್ತರ, अखबारों रामेश्वरम के स्टेशन पर सुबह की ट्रेन से पहुंचती थी जो पाम्बन से आती थी. इन अखबारों की एजेंसी को अकेले शमसुद्दीन ही चलाते थे. रामेश्वरम में अखबारों की जुमला 1000 प्रतियां थी. शमसुद्दीन इन प्रतियों का वितरण करते थे ಅಂತ ಬರೆದ್ರೆ ಸಾಕು. ಇನ್ನು 4 ಅಂಕದಲ್ಲಿ ವೆರಿ ಮೋಸ್ಟ್ ಪಾಪ್ಯುಲರ್ ಕ್ವಶನ್ಸ್ 2 ಕೇಳಿತ್ತು, 2ರಲ್ಲಿ 1 ಬರಿಬೇಕಾಗಿತ್ತು. ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೇ ಕೈಸೆ ಅಂತ ಕೇಳಿದ್ದಾರೆ. ಸೊ ಇದನ್ನು 4ರಿಂದ 5 ವಾಕ್ಯ ಬರಿಬೇಕು. ಇದರ ಬದಲಾಗಿ ನಾವೇನು ಮಾಡಿವಂದರೆ ಪಂಡಿತ್ ರಾಜ್ ಕಿಶೋರ್ಗೆ ಮಾನವೀಯ ವ್ಯವಹಾರ ಕಾ ಪರಿಚಯ ದೀಜಿಯೇ ಅಂತ ಕೇಳಿದ್ದಾರೆ. ಎನಿ1. ಸೊ 2 ಕೂಡ ಬೈಪಟ್ ಮಾಡಿ. ಒಂದಂತೂ ನಿಮ್ಮ ಎಕ್ಸಾಮ್ಗೆ ಬಂದೇ ಬರ್ತಕ್ಕಂಥ ಮೋಸ್ಟ್ ಪಾಪ್ಯುಲರ್ ಮತ್ತು ಫೇಮಸ್ ಕ್ವಶನ್. ಸೊ ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೇ ಅಂತ ಬಂದರೆ ಏನು ಉತ್ತರ ಬರಬೇಕಂದ್ರೆ ಬಸಂತ್ ಗರೀಬ್ ಲಡ್ಕಾ ಹೇ, वह छलनी बटन और दिया सलाई बेचता है, वह स्वाभिमानी है, भीख मांगना बुरा मानता है, ईमानदारी से चीज़ें बेचकर पैसा कमाना चाहता है. राजकिशोर बिना छलनी खरीदे मुफ्त में 2 पैसे देने के लिए तैयार थे, पर बसंत साफ इनकार करता है और यह भी कहता है कि मैं भीख नहीं लूँगा. राजकिशोर को जो पैसे लौटाना था उसे देने के लिए अपने छोटे भाई के हाथ में पैसे देकर भेजने की घटना उसकी ईमानदारी साबित करती है ಅಂತ ಬರಿಬೇಕು. ಅಥವಾ पंडित राजकिशोर के मानवीय व्यवहार का परिचय दीजिए ಅಂದರೆ ಏನು ಬರಿಬೇಕಂದ್ರೆ जब बसंत कुछ न कुछ खरीदने के लिए बार बार राजकिशोर से विनती करता है तब बिना खरीदे पंडित राजकिशोर 2 पैसे देने के आगे बढ़ते हैं. जब बसंत मुफ्त में लेना मना करता है तब नोट लेकर भुना लाने के लिए बाजार जाता है. 15 मिनट होने पर भी बसंत नहीं लौटा. एक दिन बसंत के भाई प्रताप पंडित राजकिशोर के घर आ जाता है. बसंत ने पंडित राजकिशोर से कहा बसंत मोटर के नीचे प्रताप ने पंडित राजकिशोर से कहा बसंत मोटर के नीचे आ जाने के कारण उसके दोनों पैर कुचले गए हैं, इसलिए आपके देने वाले भुने को न दे सका, इसलिए वह मुझे भेजा है. पंडित राजकिशोर अमर सिंह से डॉक्टर वर्मा को बुलवाकर इलाज कराते हैं. पंडित राजकिशोर मजदूरों के नेता है और वे मानवीय व्यवहार ईमानदारी से ನಿಭಾನೆ ವಾಲೆ ದಯಾಲು ಹೇ ಅಂತ ಬರೆದ್ರೆ ಸಾಕು. ಇಷ್ಟು ಈ ಒಂದು ಕ್ವಶನ್ ಪೇಪರ್ ಇರತಕ್ಕಂಥ ಕೀ ಆನ್ಸರ್ ಇತ್ತು. ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಅಂಟಿಲ್ ಟೇಕ್ ಕೇರ್, ಬಾಯ್.